ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾವು ಈ ದಿನ ನಮ್ಮ ಕರ್ನಾಟಕದ ಪ್ರಮುಖ ಉತ್ಸವಗಳಲ್ಲಿ ಒಂದಾಗಿರ್ತಕ್ಕಂತಹ ವೈರಮುಡಿ ಉತ್ಸವ. ಎಲ್ರಿಗೂ ಇದನ್ನು ಕೇಳಿದ ತಕ್ಷಣ ನೆನಪಾಗತ್ತೆ ವಜ್ರ ಖಚಿತ ಕಿರೀಟ. ಏನು ಈ ವಜ್ರ ಖಚಿತದ ಕಿರೀಟದ ಹಿಂದೆ ಇರತಕ್ಕಂಥ ರಹಸ್ಯ ಏನು? ಹಾಗೆ ಬರೀ ವೈರಮುಡಿ ಉತ್ಸವ ಮಾತ್ರ ನಡೆಯುತ್ತಾ? ಇದು ಎಲ್ಲಿ ನಡೆಯುತ್ತೆ? ಹಾಗೆ ವೈರಮುಡಿ ಜೊತೆಗೆ ರಾಜಮುಡಿ ಉತ್ಸವನೂ ನಡೆಯುತ್ತೆ. ಇದರ ರಹಸ್ಯ ಏನು, ಇದರ ಇತಿಹಾಸ ಏನು ಅನ್ನೋದನ್ನ ಈ ದಿನದ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೋ ಸಾಂಸ್ಕೃತಿಕ ಕ್ಷೇತ್ರಗಳಿದೆ. ಅದರಲ್ಲಿ ಮಹತ್ವವಾದ ಸ್ಥಾನವನ್ನು ಪಡೆದಿರತಕ್ಕಂಥದ್ದು ಮೇಲುಕೋಟೆ ಅಂತಾನೆ ಹೇಳ್ಬೋದು. ಮೇಲುಕೋಟೆ ಎಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ವೈರಮುಡಿ ಬ್ರಹ್ಮೋತ್ಸವ. ಇದು ವಿಶ್ವವಿಖ್ಯಾತಿ ಪಡೆದಿರತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ಉತ್ಸವ ಅಂತಲೇ ಹೇಳ್ಬೋದು. ಇದು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯವರಿಗೆ ನಡೀತಕ್ಕಂತಹ ಒಂದು ಉತ್ಸವ ಆಗಿದೆ. ಈ ಕ್ಷೇತ್ರಕ್ಕೆ ಇನ್ನೂ ಹಲವಾರು ಹೆಸರುಗಳಿದೆ. ಯಾದವಾದ್ರಿ, ನಾರಾಯಣಾದ್ರಿ, ಯತಿಶೈಲ, ತಿರುವನಾರಾಯಣಪುರ, ಯದುಗಿರಿ, ದಕ್ಷಿಣ ಬದರಿ ಕ್ಷೇತ್ರ, ಹೀಗೆ ಹಲವಾರು ಹೆಸರುಗಳಿಂದ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಮೇಲುಕೋಟೆ ಬಹಳ ಮುಖ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ 10 ದಿನ ಬಹು ವಿಜೃಂಭಣೆಯಿಂದ ವೈರಮುಡಿ ಬ್ರಹ್ಮೋತ್ಸವವನ್ನು ನಡೆಸುತ್ತೆ. ಇದು ಕರ್ನಾಟಕದ ಅತ್ಯಂತ ಭವ್ಯ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ವೈರಮುಡಿ ಉತ್ಸವದ ಪ್ರಮುಖ ಆಕರ್ಷಣೆ ಏನಂತಂದರೆ ವಜ್ರ ವೈಡೂರ್ಯಗಳೇ ಇದರ ಪ್ರಮುಖ ಆಕರ್ಷಣೆ. ವೈರಮುಡಿ ಅಂತ ಹೇಳಿದ ತಕ್ಷಣ ಹೆಸರೇ ಸೂಚಿಸ್ತಿದೆ ವಜ್ರಾಭರಣವಾದಂತಹ ಒಂದು ಕಿರೀಟ. ಇದು ಅಂತ್ಯಂತ ಸಾಮಾನ್ಯ ಕಿರೀಟ ಅಲ್ಲ, ದೈವಶಕ್ತಿಯ ಮಹಾಮಹಿಮೆ ಇರತಕ್ಕಂತಹ ಕಿರೀಟ ಅಂತಲೇ ಹೇಳ್ತೇವೆ. ಇದಕ್ಕೆ ಒಂದು ಹಿಂದೂ ಪುರಾಣದ ಕಥೆಯನ್ನು ಕೇಳಿದಾಗ ಗೊತ್ತಾಗುತ್ತೆ ನಮಗೆ. ಒಮ್ಮೆ ಭಕ್ತ ಪ್ರಹ್ಲಾದನ ಮಗ ವಿರೋಚನ ಎಂಬುವನು ವಿಷ್ಣುವಿನ ಈ ಕಿರೀಟವನ್ನು ಪಾತಾಳದಲ್ಲಿ ಅಡಗಿಸಿಟ್ಕೊಳ್ತಾನೆ. ಈ ವಿಷಯವನ್ನು ತಿಳಿದಂತಹ ವಿಷ್ಣುವಿನ ವಾಹನ ಏನು ಮಾಡುತ್ತೆ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿದೆ ಗರುಡ ಅನ್ನೋದು ವಿಷ್ಣುವಿನ ವಾಹನ, ಅದನ್ನು ವೈನತೇಹ ಅಂತಲೂ ಸಹ ಕರಿತೇವೆ. ಈ ವಿರೋಚನನ ಜೊತೆ ಯುದ್ಧ ಮಾಡಿ ಗೆದ್ದು ಆ ವೈರಮುಡಿಯನ್ನು ಶರವೇಗದಲ್ಲಿ ಆಕಾಶದಲ್ಲಿ ಎತ್ಕೊಂಡು ಬರುವಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ವೇಗ ಕಡಿಮೆ ಆಗೋದು ಅರ್ಥ ಆಗುತ್ತೆ. ಆಗ ಈ ಸ್ಥಳ ಯಾವುದು ಅಂತ ನೋಡಿದಾಗ ಅದು ಮಥುರಾ ನಗರ ಆಗಿರುತ್ತೆ. ಅಲ್ಲಿ ವೈನತೆಯನು ಭಗವಾನ್ ಕೃಷ್ಣನಿಗೆ ವೈರಮುಡಿಯನ್ನು ಅರ್ಪಿಸ್ತಾನೆ. ಅಂದರೆ ಗರುಡ ವೈರಮುಡಿಯನ್ನು ಕೃಷ್ಣದೇವರಿಗೆ ಸಮರ್ಪಿಸಿದಾಗ ಕೃಷ್ಣದೇವರ ಶಿರದಲ್ಲಿ ಅದು ಸರಿಯಾಗಿ ಕುಳಿತುಕೊಳ್ಳೋದಿಲ್ಲ. ಆಗ ಏನು ಮಾಡ್ತಾರೆ, ಕೃಷ್ಣದೇವರೇ ಸೂಚಿಸ್ತಾರೆ ಇದನ್ನು ಮೇಲುಕೋಟೆಯಲ್ಲಿರ್ತಕ್ಕಂತಹ ಚೆಲುವನಾರಾಯಣ ಸ್ವಾಮಿಯವರಿಗೆ ಸಮರ್ಪಿಸಬೇಕು ಅಂತ. ಅದರಂತೆ ವೈನತೆಯ ಮೇಲುಕೋಟೆಗೆ ಹೋಗಿ ವೈರಮುಡಿಯನ್ನು ಚೆಲುವನಾರಾಯಣ ಸ್ವಾಮಿಯವರ ಶಿರಕ್ಕೆ ಸಮರ್ಪಿಸಿದಾಗ ಅದು ಬಹು ಭವ್ಯವಾಗಿ ಅದಕ್ಕೆ ಹೇಳಿ ಮಾಡಿಸಿದ ಹಾಗೆ ಅಲಂಕೃತಗೊಳ್ಳುತ್ತೆ. ಇದರಿಂದ ತುಂಬ ತುಂಬ ಖುಷಿಯಾಗಿ ಗರುಡದೇವ ಚೆಲುವನಾರಾಯಣ ಸ್ವಾಮಿಯವರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಮೆರವಣಿಗೆಯನ್ನು ಮಾಡಿ ಭಕ್ತರಿಗೆ ಪರಮಾತ್ಮನ ದಿವ್ಯ ದರ್ಶನವನ್ನು ಮಾಡಿಸ್ತಾರೆ. ಅದಕ್ಕೆ ನೋಡಿ ನಾವು ವೀಕ್ಷಿಸ್ತೇವೆ, ಗರುಡನ ಮೇಲೆ ಚೆಲುವನಾರಾಯಣ ಸ್ವಾಮಿಯವರು ಕುಳಿತಿರ್ತಾರೆ ಆ ವಜ್ರ ಖಚಿತವಾದಂತಹ ಕಿರೀಟವನ್ನು ಧರಿಸ್ಕೊಂಡು. ಸಮೃದ್ಧಿ ಮತ್ತು ಸಂಪತ್ತು ಸಂಭ್ರಮದ ಸಂಕೇತಗಳೇ ನವಧಾನ್ಯಗಳ ಅಂಕುರಾರ್ಪಣೆಯೊಂದಿಗೆ ಪಾಲ್ಗುಣ ಪುಷ್ಯ ನಕ್ಷತ್ರದೊಂದಿಗೆ ವೈರಮುಡಿ ಉತ್ಸವ ಪ್ರಾರಂಭ ಆಗುತ್ತೆ. ಮೊದಲಿಗೆ ಗರುಡನಿಗೆ ಪೂಜೆಯನ್ನು ಸಲ್ಲಿಸಿ ಮೇಲುಕೋಟೆಯ ಸುತ್ತಮುತ್ತಲೂ ಗ್ರಾಮದಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲಾಗುತ್ತೆ. ಹಾಗೆ ಕಲ್ಯಾಣೋತ್ಸವ, ವಸಂತೋದ್ಯಾನ ಮತ್ತಿತರ ಸ್ಥಳಗಳಿಗೆ ಚೆಲುವನಾರಾಯಣ ಸ್ವಾಮಿಯವರ ಮೆರವಣಿಗೆ ಹೋಗುತ್ತೆ. ಹಾಗೆ ಬ್ರಹ್ಮರಥೋತ್ಸವದ ಅಂದರೆ ಬ್ರಹ್ಮೋತ್ಸವದ ಬಹು ಮುಖ್ಯ ದಿನವೇ ವೈರಮುಡಿ ಉತ್ಸವ. ಆ ದಿನ ವೈರಮುಡಿ ಉತ್ಸವ ಮಾಡ್ತಾರೆ, ಹಾಗೆ ರಾಜಮುಡಿ ಉತ್ಸವವನ್ನು ಸಹ ಮಾಡ್ತಾರೆ. ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಕೇವಲ ವೈರಮುಡಿ ಉತ್ಸವ ಮಾತ್ರ ನಡೆಯುತ್ತೆ ಅಂತ. ಹಾಗಿದ್ರೆ ನಮ್ಮೆಲ್ಲರಿಗೂ ತಿಳಿದಿದೆ ವೈರಮುಡಿ ಅನ್ನೋದು ವಜ್ರ ಖಚಿತವಾಗಿರ್ತಕ್ಕಂತಹ ಒಂದು ಕಿರೀಟ. ಇದನ್ನು
ಸ್ವಾಮಿಗಳು ಪೆಟ್ಟಿಗೆಯಿಂದ ತೆಗೆಯುವಾಗ ಕಣ್ಣಿಗೆ ರೇಷ್ಮೆಯ ಬಟ್ಟೆಯನ್ನು ಸುತ್ತಿಕೊಂಡು ತೆಗಿತಾರೆ. ಯಾಕಂತಂದರೆ ಅದು ದೈವಿಕ ಅಂಶವುಳ್ಳತಕ್ಕಂಥ ವಜ್ರಖಚಿತ ಕಿರೀಟ ಆಗಿರೋದ್ರಿಂದ ಅದನ್ನು ಸಾಮಾನ್ಯ ಜನರು ವೀಕ್ಷಣೆ ಮಾಡೋದಕ್ಕೆ ಕಣ್ಣುಗಳಿಂದ ವೀಕ್ಷಣೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದರಿಂದ ಅಪಾಯ ಕೂಡ ಆಗುತ್ತೆ. ಹಾಗಾಗಿ ರೇಷ್ಮೆಯ ಬಟ್ಟೆಯನ್ನು ಕಣ್ಣಿಗೆ ಕಟ್ಕೊಂಡು ಈ ವಜ್ರಖಚಿತ ಕಿರೀಟವನ್ನು ಪೆಟ್ಟಿಗೆಯಿಂದ ಹೊರ ತೆಗಿತಾರೆ. ಹಾಗಾದರೆ ರಾಜಮುಡಿ ಅಂತ ಅಂದರೆ ಏನು? ಈ ರಾಜಮುಡಿ ಅಂತಕ್ಕಂಥದ್ದು ರಾಜ ಒಡೆಯರು ಕೊಟ್ಟಿರ್ತಕ್ಕಂತಹ ಒಂದು ಕಿರೀಟ ಆಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೃಷ್ಣಮುಡಿ ಮತ್ತು ರಾಜ ಪರಂಪರೆಯಿಂದ ಬಂದಿರುವಂತಹ ನವರತ್ನ ಖಚಿತ ಪದ್ಮಪೀಠ, ಹರಳೆಲೆ ಪದಕ, ಮುತ್ತು ರತ್ನಗಳ ಕರ್ಣಕುಂಡಲಗಳು, ಮುತ್ತಿನ ಮಣಿಕಟ್ಟು, ಗಂಡಬೇರುಂಡನ ವಜ್ರಹಾರ, ಮುತ್ತು ಮತ್ತು ಪಚ್ಚೆಕಲ್ಲಿನ ಕೂರಂಬ, ಶಂಖ, ಚಕ್ರ, ಗದೆ ಸೇರಿದಂತೆ ಬೆಲೆ ಕಟ್ಟೋದಕ್ಕೆ ಆಗದೆ ಇರತಕ್ಕಂಥ ಅತ್ಯಮೂಲ್ಯ 24 ಆಭರಣಗಳನ್ನು ಭದ್ರತೆಯೊಡನೆ ಇದನ್ನು ಸಮರ್ಪಿಸಿದ್ದಾರೆ. ಅದೇ ರಾಜಮುಡಿ. ಈ ವೈರಮುಡಿ ಉತ್ಸವ ನಡೀತಾ ಇರ್ತಕ್ಕಂತಹ ಸಮಯದಲ್ಲಿ ಸಾಕ್ಷಾತ್ ವೈಕುಂಠನೇ ಧರೆಗಿಳಿದಂತೆ, ಅಂದರೆ ಈ ಭೂಮಿಗೆ ವೈಕುಂಠನೇ ಬಂದಿದೆ ಅನ್ನುವಂತಹ ಒಂದು ಅನುಭವ ಎಲ್ರಿಗೂ ಆಗುತ್ತೆ. ಹಾಗೆ ವೈರಮುಡಿ ಬ್ರಹ್ಮೋತ್ಸವ ರಾತ್ರಿ ಸುಮಾರು 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೂ ನಡೀತಕ್ಕಂತಹ ಒಂದು ಉತ್ಸವ ಆಗಿದೆ. ಇದು ರಾತ್ರಿ ವೇಳೆ ನಡೀತಕ್ಕಂಥದ್ದೇ ಇದರ ವಿಶೇಷತೆ. ಇದಕ್ಕೆ ಇನ್ನೊಂದು ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾಕೆ ರಾತ್ರಿ ವೇಳೆ ನಡೆಯುತ್ತೆ ಅಂತಂದರೆ, ಹಗಲಿನಲ್ಲಿ ಆ ವಜ್ರಖಚಿತ ಕಿರೀಟವನ್ನು ಬರಿಗಣ್ಣಿನಿಂದ ನೋಡೋದಕ್ಕೂ ಸಾಧ್ಯವಾಗೋದಿಲ್ವಂತೆ. ಅದರ ಬೆಳಕು ಅಷ್ಟು ಇರುತ್ತೆ. ಯಾಕಂತಂದರೆ ಇದು ಒಂದು ದೈವಿಕ ಕಿರೀಟ ಆಗಿದೆ. ಹಾಗೆ ಇದು ಸಾಕ್ಷಾತ್ ಆದಿಶೇಷನೇ ವೈರಮುಡಿ ಎನ್ನೋ ನಂಬಿಕೆಯಲ್ಲಿ ಇಲ್ಲಿ ಇದನ್ನು ಪೂಜೆ ಮಾಡ್ತಾರೆ. ಇದನ್ನು ಕೈಯಲ್ಲೂ ಸಹ ಮುಟ್ಟಬಾರ್ದು ಅಂತ ಪ್ರತೀತಿ ಇದೆ, ಬರಿಗೈಯಲ್ಲಿ. ಒಂದು ಕಾಲದಲ್ಲಿ ಈ ವಜ್ರಮಯ ವೈರಮುಡಿಯನ್ನು ದೆಹಲಿಯ ಸುಲ್ತಾನರು ತಮ್ಮ ಕೈವಶ ಮಾಡ್ಕೊಂಡಿರ್ತಾರೆ. ಆಗ ಆಚಾರ್ಯ ಶ್ರೀ ರಾಮಾನುಜರು ಇದನ್ನು ದೆಹಲಿಯಿಂದ ಮೂಲ ವಿಗ್ರಹದೊಂದಿಗೆ ಇಲ್ಲಿಗೆ ತೆಗೆದುಕೊಂಡು ಬಂದು ನಂತರ ವೈರಮುಡಿಯನ್ನು ಮೈಸೂರು ಅರಸರ ವಶಕ್ಕೆ ಒಪ್ಪಿಸಿದ್ರು ಅಂತ ಒಂದು ಪ್ರತೀತಿ ಇದೆ. ಈ ವೈರಮುಡಿ ಉತ್ಸವ 9 ಗಂಟೆ ರಾತ್ರಿಗೆ ಪ್ರಾರಂಭವಾಗಿ ಬೆಳಗಿನ ಜಾವದವರೆಗೂ ನಡೆದರೆ ರಾಜಮುಡಿ ಉತ್ಸವ ಮರುದಿನ ನಡೆಯುತ್ತೆ. ವೈರಮುಡಿ ಉತ್ಸವದಲ್ಲಿ ಮುಖ್ಯವಾಗಿ ವಜ್ರಖಚಿತ ಕಿರೀಟ ಮಾತ್ರ ಎತ್ತಿ ಕಾಣ್ತಾ ಇರುತ್ತೆ. ಆದರೆ ರಾಜಮುಡಿ ಉತ್ಸವದಲ್ಲಿ ಕಿರೀಟದ ಜೊತೆಯಲ್ಲಿ ಆಭರಣಗಳು ಸಹ ಎದ್ದು ಕಾಣ್ತಾ ಇರುತ್ತೆ. ಯಾಕೆಂತಂದರೆ ರಾಜಮುಡಿ ಉತ್ಸವದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದೇ ಆಭರಣಗಳು. ಅದರಲ್ಲಿ ಸಿಂಹ ಲಾಂಛನ ಇರತಕ್ಕಂತಹ ಅಪರೂಪದ ವಜ್ರಗಳಿಂದ ಕೂಡಿದಂತಹ ರಾಜಮುಡಿ ಕಿರೀಟ, ರಾಜ ಲಾಂಛನ, ಗರುಡ ಬೇರುಂಡ ಪದಕ, 12 ಆಳ್ವಾರ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪದ್ಮಪೀಠ, ಶಂಖ, ಚಕ್ರ, ಗದೆ, ಶಿರಶ್ಚಕ್ರ, ಅಭಯಹಸ್ತ, ಪಾದಜೋಡಿ, ಕರ್ಣಕುಂಡಲ, ಹೀಗೆ ಇದನ್ನು ಸೇರಿದಂತೆ ವಜ್ರ, ಪಚ್ಚೆ, ರತ್ನ, ಮುತ್ತುಗಳಿಂದ ಕೂಡಿರ್ತಕ್ಕಂತಹ 16 ಬಗೆಯ ಐತಿಹಾಸಿಕ ಆಭರಣಗಳನ್ನು ಈ ದಿನ ರಾಜಮುಡಿ ಉತ್ಸವದಲ್ಲಿ ತೊಡಿಸಲಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ಅದನ್ನು ತೊಡಿಸಿ ಉತ್ಸವವನ್ನು ಸಹ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಈ ವೈರಮುಡಿ ಉತ್ಸವದ ಸಂದರ್ಭದಲ್ಲಿ ಮತ್ತೊಂದು ಮುಖ್ಯವಾದಂತಹ ಕಾರ್ಯಕ್ರಮ ನಡೆಯುತ್ತೆ. ಅದೇನಂತಂದರೆ ತೊಟ್ಟಿಲ ಮಡು ಜಾತ್ರೆ ಅಂತ. ಇದು ಮಕ್ಕಳ ಭಾಗ್ಯ ಕರುಣಿಸುವಂತಹ ತೊಟ್ಟಿಲ ಮಡು ಜಾತ್ರೆ ಅಂತಲೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಹಾಗೆ ನಾವೆಲ್ಲರೂ ರಾಜಮುಡಿ ಹಕ್ಕಿಯನ್ನು ಕೇಳಿರ್ತೇವೆ. ಹಿಂದೆ ಪ್ರಾಂತ್ಯದಲ್ಲಿರತಕ್ಕಂತಹ ರೈತರು ಏನು ಮಾಡ್ತಿದ್ರು, ಮೈಸೂರು ರಾಜ್ಯದಲ್ಲಿ ಅವರು ತೆರಿಗೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ಅವರು ಬೆಳೆದಿರ್ತಕ್ಕಂತಹ ರಾಜಮುಡಿ ಅಕ್ಕಿಯನ್ನು ರಾಜರಿಗೆ ತೆರಿಗೆಯಾಗಿ ಕೊಡ್ತಿದ್ರು. ಅದಕ್ಕೆ ಈ ಅಕ್ಕಿಗೂ ಸಹ ರಾಜಮುಡಿ ಅನ್ನೋ ಒಂದು ಹೆಸರು ಬಂದಿದೆ. ಇಲ್ಲಿ ನಂಜನಗೂಡಿನ ನಂಜುಂಡೇಶ್ವರನಿಗೆ ರಾಜಮುಡಿ, ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯವರಿಗೆ ವೈರಮುಡಿ ಅನ್ನೋ ಒಂದು ಪ್ರತೀತಿ ಇದೆ. ಯಾಕಂತಂದರೆ ಒಮ್ಮೆ ಈ ಇಬ್ಬರು ದೇವರಿಗೂ ವೈಮನಸ್ಸಾದಾಗ ರಾಜಮುಡಿ ಮಾತಿನ ಯುದ್ಧದಲ್ಲಿ ಜಯಿಸಿ ತ್ರಿಕಾಲದಲ್ಲಿಯೂ ಸಹ ಶ್ರೀಕಂಠೇಶ್ವರನಿಗೆ ರಾಜಮುಡಿ ಅಕ್ಕಿಯ ನೈವೇದ್ಯವನ್ನು ಮತ್ತು ಬೆಳಗಿನ ತೇರನ್ನು ಎಳೆಯೋದು ಸಂಪ್ರದಾಯ ಆಗುತ್ತೆ. ಅಂತೆಯೇ ರಾತ್ರಿಯ ಹೊತ್ತಲ್ಲಿ ಚೆಲುವನಾರಾಯಣ ಸ್ವಾಮಿಯವರ
ವೈರಮುಡಿ ತೇರನ್ನು ಎಳೆಯೋದು ಸಂಪ್ರದಾಯ ಆಗುತ್ತೆ. ನೋಡಿ, ರಾಜಮುಡಿ ಹಕ್ಕಿಗೂ ರಾಜಮುಡಿ ಉತ್ಸವಕ್ಕೂ ಎಷ್ಟು ಅವಿನಾಭಾವವಾದಂತಹ ಸಂಬಂಧ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ವೈರಮುಡಿ ಮತ್ತು ರಾಜಮುಡಿ ಉತ್ಸವಗಳು ಮೇಲುಕೋಟೆಯಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಕ್ಕಂತಹ ಒಂದು ಉತ್ಸವ ಅಂತಲೇ ಹೇಳ್ಬೋದು. ಇದಕ್ಕೆ ಹೊರಗಿನಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಅವರ ಕಣ್ಮನಗಳನ್ನು ತುಂಬಿಸ್ಕೊಳ್ತಾರೆ. ಇದರ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ, ವೈರಮುಡಿ ಮತ್ತು ರಾಜಮುಡಿಗೆ ಎಷ್ಟು ವಿಶೇಷತೆ ಇದೆ, ಇದರ ಹಿಂದೆ ಎಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ, ಹಾಗೆ ಇದನ್ನು ಯಾಕೆ ಇದೇ ದಿನದಂದು ಇದೇ ತಿಂಗಳಲ್ಲಿ ಮಾಡ್ತಾರೆ ಅನ್ನೋ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದನ್ನು ಎಲ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.